ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೂರಿ, ಏನಾಯ್ತು ಸೂರಿ? ಪುಸ್ತಕ ಕೈಯಲ್ಲಿ ಇಟ್ಕೊಂಡು ಏನು ಓದ್ದೇನೆ ಯೋಚನೆ ಮಾಡ್ತಾ ಕೂತಿದ್ಯಾ? ಪುಸ್ತಕ ಓದೋಣ ಅಂತ ಹೋದ್ರೆ ಬರೀ ಸಿಹಿ ಕಾಣಿಸ್ತಾಳೆ ಕಣೋ. ಈ ಕಗ್ಗ ಓದ್ತಿರ್ಬೇಕಾದ್ರೆ ಬಂದು ಹಿಂಗಂದ್ರೆ ಹೆಂಗೆ ಹಂಗಂದ್ರೆ ಹೆಂಗೆ ಅಂತ ಕೇಳ್ತಿದ್ಲಲ್ಲೋ, ಈಗ ಬರೀ ನೆನಪಷ್ಟೆ. ಸೂರಿ, ಆಕ್ಚುಲಿ ನಾನು ಇದೇ ವಿಷಯದ ಬಗ್ಗೆ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಬಂದೆ. ರಾಮ್ ಅಪ್ಪ ಅಮ್ಮ ಆಕಸ್ಮಿಕವಾಗಿ ತೀರೋದ್ರು. ಹೋದ ವರ್ಷ ರಾಮ್ಗೆ ಆಕ್ಸಿಡೆಂಟ್ ಆಯ್ತು. ಈಗ ನೋಡಿದ್ರೆ ಸೀತಾ ಸಿಹಿ ಇಬ್ಬರಿಗೂ ಆಕ್ಸಿಡೆಂಟ್ ಆಗಿ ಸಿಹಿ ನಮ್ ಜೊತೆನೇ ಇಲ್ಲದೆ ಇದ್ದಂಗೆ ಆಗ್ಬಿಟ್ಟಿದೆ. ನನಗೆ ಯಾಕೋ ಈ ಎಲ್ಲ ಆಕ್ಸಿಡೆಂಟ್ ಮಾತ್ರ ಅಲ್ಲದೆ ಏನೋ ನೀನ್ ಹೇಳ್ತಾ ಇರೋದು? ಇದನ್ನೆಲ್ಲ ಯಾರು ಬೇಕು ಅಂತ ಮಾಡ್ತಿದಾರಾ? ಅಲ್ಲಪ್ಪ, ನಮ್ಮ ಕುಟುಂಬಕ್ಕೆ ಶತ್ರುನವ್ರು ಯಾರು ಇಲ್ದಲ್ಲೋ. ವಾಣಿಯಿಂದ ಬಿಡು ಆ ವಿಚಾರ. ಈ ಸಿಹಿ ಪುಟ್ಟು ಮಗು, ಅದ್ರ ಮೇಲೆ ಯಾರು ಹಾಗೆ ಸಾಧಿಸಿದ್ದಾರೆ ಅಂದ್ರೆ ಸಿಹಿ ಸಾವು ಕೊಲೆ ಅಂತೀಯ? ನೀನೇ ಯೋಚನೆ ಮಾಡು ಸೂರಿ. ಸಿಹಿ ನಮ್ಮಿಂದ ದೂರ ಆಗ್ತಾಳೆ, ಶಾಮ್ ಶಾಲಿನಿ ಮನೇಲಿರ್ತಾಳೆ. ನಾವೆಲ್ಲ ಕೋರ್ಟ್ಗೆ ಹೋಗಿ ಹೋರಾಡಿ ಅವಳನ್ನ ಪಡ್ಕೊಂತೀವಿ. ಆಮೇಲೆ ಅವಳು ಕಿಡ್ನಾಪ್ ಆಗ್ತಾಳೆ. ರಾಮು ಸುಬ್ಬು ಇಬ್ರು ಹೋಗಿ ಸಿಹಿನ ಕರ್ಕೊಂಡ್ ಬರ್ತಾರೆ. ಅದಾಗ್ತಿದ್ದಂಗೆ ಸಿಹಿ ಲೀಗಲಿ ಈ ಮನೆ ಮಗಳಾಗಬೇಕು ಅನ್ನೋ ದಿನ ಬಂದಾಗ ಆವತ್ತಿನ ದಿನಾನೇ ಸಿಹಿ ಆಕ್ಸಿಡೆಂಟ್ ಆಗುತ್ತೆ. ಅವಳು ನಮ್ಮ ಜೊತೆ ಇಲ್ಲದೆ ಇದ್ದಂಗೆ ಆಗುತ್ತೆ. ನೀನೇ ಹೇಳು ಸೂರಿ, ಇದೆಲ್ಲ ನಿನಗೆ ಸಹಜ ಅನ್ಸುತ್ತಾ? ಯಾರು ಈ ಕೆಲಸ ಮಾಡೋದಕ್ಕೆ ಸಾಧ್ಯ? ಶ್ಯಾಮ ಶಾಲಿನಿ ಎಷ್ಟೇ ಆದರೂ ಅವ್ರ ಅಪ್ಪ ಅಮ್ಮ ಅವರ ಮಟ್ಟಕ್ಕೆ ಇಳಿಯೋದಿಲ್ಲ. ನನಗೆ ಅವ್ರ ಮೇಲೆ ಅನುಮಾನನೂ ಇಲ್ಲ. ಮತ್ತೆ ಯಾರ ಮೇಲೆ ಅನುಮಾನ ನಿನಗೆ? ಯಾರೋ ಇದರ ಹಿಂದೆ ಇರೋದಂತೂ ಹೌದು ಸೂರಿ. ಆ ಥರ ಯಾರಾದರೂ ಇದ್ರೆ ಅವ್ರು ಎಷ್ಟೇ ದೊಡ್ಡ ಮನುಷ್ಯರಾಗಿರ್ಲಿ, ಅವ್ರನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಶೋಕ, ಬಿಡೋದಿಲ್ಲ. ಆ ಪುಟ್ಟ ಜೀವನ ಬಲಿ ತಗೊಂಡವ್ರನ್ನ, ನಮ್ಮನೆ ಖುಷಿ ನೆಮ್ಮದಿನ ಹಾಳು ಮಾಡಿದವ್ರನ್ನ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಈ ಸೂರ್ಯ ಪ್ರಕಾಶ್ ಎಷ್ಟು ಸಾತ್ವಿಕನೋ ಅಷ್ಟೇ ಕೋಪಿಸ್ನೂ ಹೌದು. ಅನ್ಯಾಯ ಆಗಿದೆ ಅನ್ನೋದು ಗೊತ್ತಾದ ಮೇಲೆ ಅನುಸರಿಸ್ಕೊಂಡು ಹೋಗೋ ಜಾಯಮಾನದವನಲ್ಲ ಇವನು. ಆ ಸಿಹಿ ಸಾವು ಕೊಲೆನೇ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟವರು ಯಾರೇ ಆಗಿದ್ರು ಅವ್ರನ್ನ ಜೈಲಿಗೆ ಹಾಕಿಸದೆ ಬಿಡೋದಿಲ್ಲ. ನನಗೆ ಬೇಕಾಯ್ದಿದ್ದಿದೆ. ಈಗ ನಾನು ಭಾರ್ಗವಿ ಹೆಸರನ್ನ ಹೇಳಿದ್ರೆ ನೀನು ನಂಬಲ್ಲ. ಅಟ್ಲೀಸ್ಟ್ ಯಾರೋ ಇದ್ರ ಹಿಂದೆ ಇದ್ದಾರೆ ಅನ್ನೋ ವಿಷಯನ ನೀನು ಕಿವಿಗೆ ಹಾಕಿದ್ರೆ ನೀನು ಅದ್ರ ಹಿಂದೆ ಬಿದ್ದು ಹುಡುಕ್ತೀಯ. ಆಗ ಭಾರ್ಗವಿ ಸಿಕ್ಕಾಕೋತಾನೆ. ಹಾಗೆ ನಾನು ಮಾಡ್ತೀನಿ. ಸಿಹಿ ಸಾಫ್ಗೆ ನ್ಯಾಯ ಕೊಡಿಸ್ತೀನಿ. ನನ್ನ ಗೆಳೆಯ ನೋವಿಗೆ ಪ್ರತಿಕಾರ ತೀರಿಸ್ಕೊಂತೀನಿ. ಥ್ಯಾಂಕ್ ಯು ಆಕಾಶ್ ಅಂಕಲ್. ಬೀಗರು ಈಗ ಬಡ್ಡಿ ಬಂಗಾರ ಮಂಟಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಸದಾ ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ಒಂದ್ ನಿಮಿಷ. ಏನ್ ಮಾಡ್ತಿದ್ಯಮ್ಮ? ಅಲ್ಲ, ಯಾಕಿವತ್ತು ನಿಮ್ ಬಾಯಿಂದ ವಾಸನೆ ಬರ್ತಿಲ್ಲ? ನೀವ್ ಕುಡ್ದಿಲ್ವಾ? ಇಲ್ಲ, ಕೊಡ್ದಿಲ್ಲ. ಅಯ್ಯೋ, ಏನಿದು ಪರಮಾಶ್ಚರ್ಯ! ನಿಜವಾಗ್ಲೂ ನೀವು ಕುಡ್ದಿಲ್ವಾ? ನಾನು ಇನ್ ಮುಂದೆ ಕುಡಿಯೋದಿಲ್ಲ. ಏನ್ ಹೇಳ್ತಾ ಇದೀರಾ ನೀವು? ಇನ್ನೊಂದ್ಸಲ ಹೇಳಿ. ಒಂದು ಸಲ ಎಲ್ಲ ಎಷ್ಟು ಸರ್ತಿ ಹೇಳಿದ್ರು ವಿಷಯ ಅದೇನೆ. ನಾನು ಇನ್ಮೇಲೆ ಕುಡಿಯೋದಿಲ್ಲ. ಏನ್ರಿ ಇದು ಸಡನ್ ಬದಲಾವಣೆ? ನನ್ ಮೇಲೆ ಆಣೆ ಮಾಡಿ ಹೇಳಿ ಅದೇ ಮಾತನ್ನ. ಹೇಳ್ತೀನಿ. ನಾನು ಇನ್ನು ಮುಂದೆ ಕುಡಿಯೋದಿಲ್ಲ. ಅದ್ಯಾಕೆ ನಿಮ್ಮ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀರಾ? ಸದಾ ನಾನು ಮಹಾನ್ ಕುಡುಕ. ಈಗ ಜೋಶಲ್ಲಿ ಕುಡಿಯಲ್ಲ ಅಂತ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಟೆಂಪ್ಟ್ ಆಗಿ
ಕುಡಿದು ಬಿಟ್ರೆ ನಿನ್ನ ಮೇಲೆ ಆಣೆ ಇಟ್ಟು ಆಮೇಲೆ ಅದರಿಂದ ನಿನಗೇನಾದರೂ ಆದರೆ ಅದಕ್ಕೆ ನಾನು ನನ್ನ ತಲೆ ಮೇಲೆ ಅಯ್ಯೋ ನಿಮ್ಮ ತಮಾಷೆ ಸಾಕು ನಿಲ್ಸಿ. ಈ ಬದಲಾವಣೆಗೆ ಕಾರಣ ಏನು ಅಂತ ಹೇಳಿ ಫಸ್ಟು. ಸಾಧನಾ, ನಾವು ಕೆಲವೊಂದು ಸತ್ಯಗಳನ್ನು ಹುಡ್ಕೊಂಡು ಹೊರಟಾಗ, ಅದರಲ್ಲೂ ಬೇರೆಯವರ ತಪ್ಪುಗಳನ್ನು ಕೆದಕಕ್ಕೆ ಹೊರಟಾಗ ಭಾಳ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಅದಕ್ಕೆ ನಾನು ಇನ್ಮೇಲೆ ಕುಡಿಯೋದಿಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ. ಏನ್ರಿ ಹಂಗಂದ್ರೆ ಯಾವ ಸತ್ಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಸಿಹಿಯ ಸಾವಿನ ಸತ್ಯ. ನಾವು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ತಾನೆ, ಪಾರ್ಕಿಗೆ ಯಾಕೆ ಕರ್ಕೊಂಡ್ ಬಂದ್ರೆ? ಎಲ್ಲ ತುಂಬಾ ದಿನ ಆಯ್ತಲ್ಲ ಎಕ್ಸರ್ಸೈಸ್ ಎಲ್ಲ ಮಾಡಿ. ಅದು ಆಕ್ಸಿಡೆಂಟ್ ಆದಾಗಿಂದ ಮನೇಲೆ ಕೂತು ಕೂತು ಸಾಕಾಗಿದೆ. ನಮ್ಗೆ ಒಂದ್ ಚೇಂಜ್ ಇರ್ಲಿ ಅಂತ ವಾಕಿಂಗ್ ಕರ್ಕೊಂಡ್ ಬಂದಿದ್ವಿ. ಓ ಹಾಗ, ಸಿಹಿನ ಬಿಟ್ ಬಂದಿದ್ದು ಒಳ್ಳೇದೇ ಆಯ್ತು, ಇಲ್ಲಾಂದ್ರೆ ಹಠ ಮಾಡಿರೋಳು ನಾನು ಬರ್ತೀನಿ ಅಂತ. ಫಸ್ಟ್ ಜೋಶಲ್ಲಿ ನಾನು ವಾಕ್ ಮಾಡ್ತೀನಿ ಅಂತ ಬರ್ತಿದ್ಲು, ಆಮೇಲೆ ಸೀತಮ್ಮ ಕಾಲ್ ನೋವು ಎತ್ಕೋ ಪ್ಲೀಸ್ ಅಂತ ಹೇಳ್ತಿದ್ಲು. ಅರೆ ಓ ಹಾಯ್ ರಾಮ್. ಹಾಯ್ ಡಾಕ್ಟರ್, ನೀವೇನಿಲ್ಲಿ? ವಾಕಿಂಗ್? ಸೀತಾ ಯಾರಂತ ಗೊತ್ತಾಯ್ತಾ? ಹಾ, ಹೇಗ್ ಮರೆಯಕ್ಕಾಗತ್ತೆ, ಮೊನ್ನೆ ಸಿಹಿನ ಟ್ರೀಟ್ ಮಾಡಿದ್ದು ಇವರೇ ಅಲ್ವಾ? ಡಾಕ್ಟರ್ ಚೆನ್ನಾಗಿದ್ದೀರಾ? ಹಾ ಸೀತಾ, ಐ ಆಮ್ ಫೈನ್. ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಡಾಕ್ಟರ್. ಐಮ್ ಸಾರಿ ಸೀತಾ, ನಿಮಗೆ ಕೌನ್ಸಿಲಿಂಗ್ ಆಗಬೇಕಿತ್ತು. ಹಾಸ್ಪಿಟ್ಲ್ಗೆ ಹೋಗೋಣ ಅಂದರೆ ನೀವು ಬರಲ್ಲ ಅಂತ ನಂಗೆ ಗೊತ್ತು. ಸೊ ಈ ದಾರಿ ಚೂಸ್ ಮಾಡಿದ್ದೀನಿ. ಸೀತಾ, ಮತ್ತೆ ಸಿಹಿ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ ಡಾಕ್ಟರ್. ಅವಳು ಬೆಳಗ್ಗೆನೆ ಡ್ರಾಯಿಂಗ್ ಮಾಡು ಅಂತ ಬಿಟ್ಟು ಬಂದೆ ಮನೇಲಿ. ಅವಳು ಗೊತ್ತಿಲ್ಲ ನಾವು ಪಾರ್ಕಿಗೆ ಬರ್ತಿದೀವಿ ಅಂತ. ಪಾಪ, ಇಲ್ಲಾಂದ್ರೆ ಹಠ ಮಾಡ್ತಿದ್ವು ನಾನು ಬರ್ತೀನಿ ಸೀತಮ್ಮ ಅಂತ. ಊಟ ತಿಂಡಿ ಎಲ್ಲ ಸರಿಯಾಗಿ ಮಾಡ್ತಿದ್ದಾಳ? ಹಾ, ಈಗ ಪರವಾಗಿಲ್ಲ ಡಾಕ್ಟರ್. ಟೈಮ್ಗೆ ಊಟ ಮಾಡ್ತಾಳೆ, ಸ್ವಲ್ಪ ನಿದ್ದೆನೂ ಮಾಡ್ತಿದ್ದಾಳೆ, ಒಂಚೂರು ಆಕ್ಟಿವ್ ಆಗಿದ್ದಾಳೆ. ಆದಷ್ಟು ಬೇಗ ನನ್ನ ಸೀತಾ ಹುಷಾರಾದ್ರೆ ಸಾಕು. ರಾಮ್, ಯಾಕೋ ತುಂಬಾ ಸುಸ್ತಾಗ್ತಾ ಇದೆ. ನೀವ್ ಒಂದ್ ಕೆಲಸ ಮಾಡಿ, ನೀವು ಇಲ್ಲಿ ಕೂತೀರಿ, ನಾನು ಇನ್ನೊಂದ್ ರೌಂಡ್ ಜಾಗಿಂಗ್ ಮುಗಿಸ್ಕೊಂಡ್ ಬರ್ತೀನಿ. ಅಷ್ಟ್ರಲ್ಲಿ ನಿಮ್ಗೊಂದು ಎಳ್ನೀರ್ ತರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.